ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಇಟ್ಮಡದಲ್ಲಿ ತಮಟೆ ಮತ್ತು ವೀರ್ಗಾಸಿ ಕಲೆಯನ್ನ ಪ್ರದರ್ಶನ ಮಾಡ್ದು. ಈ ರಂಗೋಲಿಯಲ್ಲಿ ಬರ್ದಿರೋದಂತದ್ನ ಮಂಡ್ಲ ಅಂತ ಹೇಳ್ತಾರೆ. ರಂಗೋಲಿ ಎಲ್ಲೆಲ್ಲ ಹಾಕವ್ರೋ ಆ ಜಾಗದಲ್ಲೆಲ್ಲ ಕರ್ಪೂರ ಮತ್ತು ಪೆಟ್ರೋಲ್ ನ ಹಾಕಿ ಬೆಂಕಿ ಹಚ್ತಾರೆ. ಈ ರೀತಿ ಮಾಡುವಾಗ ಪೆಟ್ರೋಲ್ ತಂದಿರುವಂತ ಖಾಲಿ ಬಾಟ್ಲುಗಳು ಅಥವಾ ಅರ್ಧ ತುಂಬಿದ ಪೆಟ್ರೋಲ್ ಬಾಟ್ಲುಗಳನ್ನ ಆದಷ್ಟು ದೂರ ಇಟ್ಟಿರ್ಬೇಕು. ಇಲ್ಲ ಅಂತ ಅಂದ್ರೆ ಏನಾದ್ರೂ ಅನಾಹುತ ಆಗುತ್ತೆ. ವೀರ್ಗಾಸಿ ಕಲಾವಿದ್ರು ಅಥವಾ ವೀರ್ಗಾಸಿ ಕಲಾವಿದ್ರ ಜೊತೆ ಬಂದಿರುವಂತ ಸ್ನೇಹಿತರು ಇದನ್ನ ಗಮನ ಹರಿಸಬೇಕು. ಇದುವರೆಗೂ ಯಾವುದೇ ಅನಾಹುತ ಆಗಿಲ್ಲ, ಇನ್ ಮುಂದೆನೂ ಸಹ ಆಗೋದು ಬೇಡ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೆಟ್ರೋಲ್ ತುಂಬಾ ಅಪಾಯಕಾರಿ, ಆದ್ರಿಂದ ಹೇಳ್ತಾ ಇದ್ದೀನಿ. ಕಲೆನ ನೋಡ್ತಾ ಇರುವಂತ ಜನರ ಹತ್ರ ಹೇಗೆ ಬೆಂಕಿ ಎತ್ಕೊಂಡು ಹೋಗುತ್ತೆ ಅಂತ ಒಂದ್ಸಲಿ ನೋಡಿ. ಪೆಟ್ರೋಲು ಹಾಕುವಂತವ್ರು ಜಾಸ್ತಿ ಒಂದೊಂದ್ ಕಡೆ ಹಾಕ್ಬಿಟ್ಟಿರ್ತಾರೆ, ಅದರಿಂದ ಈ ತರ ಆಯ್ತದೆ. ಹಾಗೂ ಮಿಕ್ಕಿರೋ ಅಂಥದ್ನ ಕೈಯಲ್ಲೇ ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬೆಂಕಿಯ ಜ್ವಾಲೆ ಜಾಸ್ತಿ ಆಗಿ ಅವ್ರು ಹಿಡ್ಕೊಂಡಿರುವಂಥ ಪೆಟ್ರೋಲ್ಗೂ ಸಹ ಹತ್ಕೊಂಡು ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಆಗೋದಿಲ್ಲ. ಅದರಿಂದ ಇಂಥ ಸಂದರ್ಭಗಳಲ್ಲಿ ಆದಷ್ಟು ಕಲೆಯನ್ನು ನೋಡ್ತಾ ಇರೋಂಥ ಜನರು ದೂರ ಇರಬೇಕು. ವೀರ್ಗಾಸೆ ಕಲಾವಿದರು ಹುಡುಗರ ಕೈಗೆ ಬಾಯಿಗೆ ತೆಂಗಿನಕಾಯಿ ಕೊಟ್ಬಿಟ್ಟು ಅದನ್ನ ಕತ್ತಿಯಿಂದ ಹೊಡಿತಾರೆ. ಇದು ಅನುಭವ ಇರುವಂತ ವೀರ್ಗಾಸೆ ಕಲಾವಿದರು ಮಾತ್ರ ಕಲೆ ಪ್ರದರ್ಶನ ಮಾಡ್ತಾರೆ. ಗೊತ್ತಿಲ್ಲದೆ ಇರೋಂಥವ್ರು ಮಾಡಕ್ ಹೋಗಿ ತೆಂಗಿನಕಾಯಿ ಕಟ್ ಮಾಡಕ್ ಹೋಗಿ ಬೆರಳನ್ನ ಕಟ್ ಮಾಡಿರೋಂಥವ್ರು ಸಹ ಉಂಟು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಲೆನ ಉಳಿಸಿ ಬೆಳೆಸಿ. ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.